ಭೂಮಿಗೆ ತಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ದಲಿತ ಜನರ ಜಯಕಾರ, ಸ್ವೀಕರಿಸೋ ದಲಿತ ಜನರ ಜಯಕಾರ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ, ಭೂಮಿಗೆ ತಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸುವ ದಲಿತ ಜನರ. ಅದಕ್ಕೆ ಹೇಳೋದು, ವಿಶ್ವದಲ್ಲಿ 58,000 ದೈತ್ಯ ಪುಸ್ತಕಗಳನ್ನ ಯಾವ್ದಾದ್ರೂ ಒಂದು ತಲೆ ಓದಿತ್ತು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇನ್ನಿಂದೂ ಓದಕ್ಕಾಗಲ್ಲ, ಮುಂದೆ ಓದಕ್ಕಾಗಲ್ಲ. ಓದಿದ್ರೆ ವಿಶ್ವದಲ್ಲಿ ಅಂಬೇಡ್ಕರ್ ಮಾತ್ರ ಓದಿರ್ತಾರೆ 58,000 ಪುಸ್ತಕಗಳನ್ನ. ಕೇಳೋರೇ ಇಲ್ಲಂತ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ತಾವು ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕು. 2ನೇ ದರ್ಜೆ ಸಿಟಿಸನ್ಸ್ ಆಗಬಾರ್ದು ನೀವು. ಒಳ ಮೀಸಲಾತಿ ಇದರ ಸುತ್ತಲೇ ನಿಮ್ಮ ಕೇಂದ್ರೀಕೃತವಾಗಿ ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ರಾಜಕೀಯ ನಡೆಗಳು ನಡೀಬೇಕು. ಇಷ್ಟು ಹೇಳ್ತಾ ಸರ್ಕಾರ ಈ ವೇದಿಕೆ ಮುಖಾಂತರ ಅವ್ರ ಸವಾಲು ಹಾಕ್ತೀನಿ. ನಿಮ್ಮ ಸ್ಟ್ಯಾಂಡ್ ಅನ್ನ ಸ್ಪೆಸಿಫೈ ಮಾಡಿ, ಒಳ ಮೀಸಲಾತಿ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಅನ್ನ ಸ್ಪೆಸಿಫೈ ಮಾಡಿ. ಬರೀ ಬುದ್ಧ ಬಸವ ಅಂಬೇಡ್ಕರ್ ಅನ್ನ ಬರೀ ಬಾಯಿ ಮಾತನ್ನು ಹೇಳ್ಕೊಳ್ಳೋದ್ರೆ ಆಗೋದಿಲ್ಲ. ಯಾವೊಬ್ಬ ಸೆಕ್ಯುಲರ್ ಒಳ ಮೀಸಲಾತಿ ಪರವಾಗಿ ಮಾತಾಡ್ತಾ ಇಲ್ಲ. ಯಾವೊಬ್ಬ ಸೆಕ್ಯುಲರಿಸ್ಟ್, ಬಲಗೈ ಕೋಮಿನ ಸೆಕ್ಯುಲರಿಸ್ಟ್ ಅಂತ ಸೋಕಾಲ್ಡ್ ಸಾಹಿತಿಗಳು ಎಲ್ಲ ಇದ್ದಾರೆ, ಅವ್ರು ಇಷ್ಟು ದಿವಸ ಒಬ್ಬರು ಮಾತಾಡಿಲ್ಲ. ಅಂದ್ರೆ ಸೋಷಿಯಲ್ ಜಸ್ಟಿಸ್ ಎಲ್ಲಿ ಬರ್ತಾ ಇದೆ? ಸೆಕ್ಯುಲರಿಸಮ್ ಎಲ್ಲಿದೆ? ನಮ್ಮನ್ನ, ನಮ್ಮ ಸಮಾಜವನ್ನ ಅಡ ಇಟ್ಟು ನೀವು ಸರ್ಕಾರ ಮಾಡ್ತಾ ಇದ್ದೀರಿ. 75 ವರ್ಷದಿಂದ ಈ ಸಮಾಜಕ್ಕೆ ಏನ್ ಮಾಡಿದಿರ ನೀವು? ಇದನ್ನ ಒಂದು ಶ್ವೇತಪತ್ರ ಹೊರಡಿಸ್ಬೇಕು ನೀವು. ನಿಮ್ಮ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಿಮ್ಮ ಸರ್ಕಾರನೇ ಇದೆ. ತಾವು ದಯಮಾಡಿ, ನಿಮಗೆ ಸವಾಲಿದು. ನಿಮಗೂ ನಿಮ್ಮ ಮಗನಿಗೆ ಬಹಳ ಬಾರಿಸ್ತಾ ಇರ್ತೀರಿ, ಯಾರು ಸಿಕ್ತಾರೆ ಹಂಗೆ ಮಾತಾಡೋದ್ರಲ್ಲಿ. ನಿಮಗೂ ನಿಮ್ಮ ಮಗನಿಗೆ ಸವಾಲ್. ನೀವು ಒಳ ಮೀಸಲಾತಿ ಪರವಾಗಿದ್ರೆ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ನಿರ್ದೇಶನ ಕೊಡಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಇಲ್ಲ ಅಂತಂದ್ರೆ ನನ್ನ ಸಮುದಾಯ ಕಾಯ್ತಾ ಇದೆ. ನಿಮ್ಗೆ ಏನ್ ಮಾಡಬೇಕು ಅಂತ ತಕ್ಕ ಶಕ್ತಿ ಮಾಡೇ ಮಾಡುತ್ತೆ ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲಿ ಅಂತ ಹೇಳ್ತಾ ಸಮಯ ಆಗಿದೆ. ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ